ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನನ್ ಗಂಡನ್ ಪಾತ್ರನ ಅದೆಷ್ಟು ಚೆನ್ನಾಗಿ ಮಾಡಿದ್ರಿ. ಅಯ್ಯೋ ನೀವೇನ್ ಕಮ್ಮಿನ ರೇಖಾ, ನನ್ನ ನುಂಗಿ ನೀರ್ ಕುಡ್ದ್ಬಿಟ್ರಿ. ನಾವಿಬ್ರು ಕ್ಲೋಸ್ ಆಗಿದ್ದಿದ್ನ ನೋಡಿ ನಾವಿಬ್ರು ನಿಜವಾದ ಗಂಡ ಹೆಂಡತಿ ಅನ್ಕೊಂಡು ಆ ಶೆಟ್ಟಿ ಹೊಟ್ಟೆ ಉರ್ಕೊಂಡ್ಬಿಟ್ಟಿರ್ತಾನೆ. ಅಷ್ಟಾದ್ರೆ ಸಾಕು, ಪೀಡೆ ತೊಲಗ್ತು ಅಂತ ಅನ್ಕೊಳ್ತೀವಿ. ಅಲ್ಲ ಅವ್ನ್ ನನ್ನನ್ನೇ ಮದ್ವೆ ಆಗು ಅಂತ ಹೇಳ್ತಾನಲ್ಲ, ಈ ಸಲ ಬರ್ಲಿ ಅವ್ನ್ ಕೈ ಕಾಲು ಮುರ್ದಾಕ್ಲಿಲ್ಲ ಕೇಳಿ. ಅಷ್ಟೊಂದ್ ರಿಸ್ಕ್ ಯಾಕ್ರಿ ತಗೋತೀರಾ? ನಾವಿಬ್ರು ಇದ್ದಿದ್ನ ನೋಡಿ ನಿಜವಾದ ಗಂಡ ಹೆಂಡತಿ ಅಂತ ಈಗಾಗ್ಲೇ ಅವನು ಕಂಬಿ ಕಿತ್ತಿರ್ತಾನೆ. ಕಂಬಿ ಕೀಳ್ತಾನೆ. ಕಂಬಿ ಜೊತೆ ಸಿಮೆಂಟ್ ಕಲಸ್ಕೊಂಡು ಗಟ್ಟಿಯಾಗಿ ಕೂತಿದಾನೆ. ಯಾಕ್ರಿ ಅವ್ನ್ಗಿನ್ನೂ ನಂಬಿಕೆ ಬಂದಿಲ್ವಾ? ಅಯ್ಯೋ ಅಮ್ಮಿ, ನಿಮ್ಮಿಬ್ಬರಿಗೆ ಏನಾದ್ರು ಬುದ್ಧಿ ಇದೆಯಾ? ಪಬ್ಲಿಕ್ ಅಲ್ಲಿ ಯಾವ ಗಂಡ ಹೆಂಡತಿ ಆದ್ರೂ ಹಾಗೆ ತಬ್ಕೊಂಡು ಮುತ್ತು ಕೊಟ್ಕೊಂಡು ಉಮ್ಮ ಕೊಟ್ಕೊಂಡು ಇರ್ತಾರ? ನಮ್ಮ ಸಂಸ್ಕೃತಿಲಿ ಯಾವ ಗಂಡ ಹೆಂಡತಿ ಹಿಂಗ್ ನಡ್ಕೋತಾರಮ್ಮಿ? ಯಾಕೌಡ್ರೆ ನಿಮ್ಮ ಹೆಂಡತಿನ ತಪ್ಕೊಂಡು ಮುತ್ತು ಕೊಟ್ಟೆ ಅಂತ ಹೊಟ್ಟೆ ಊರಿನಾ? ಅಯ್ಯೋ ಮೈಡಿಯರ್ ಮಾದಪ್ಪ ರೀ, ಹಾಫ್ ಮೆಟಲ್ ರೇಖಾ ಮೇಡಮ್ ಅವರೇ, ವಿಷಯ ಅದಲ್ಲ. ಅವ್ನ್ ಡೌಟ್ ಏನಪ್ಪಾ ಅಂತಂದ್ರೆ, ಇಷ್ಟೊಂದು ಅನ್ಯೋನ್ಯವಾಗಿದಾರಲ್ಲ ಇವ್ರು ನಿಜವಾದ ಗಂಡ ಹೆಂಡತಿನ ಅಂತ ಅನುಮಾನ ಪಡ್ತಾ ಇದ್ದೇನೆ. ಅಯ್ಯೋ ನೀವ್ ಹೇಳ್ಬೇಕಿತ್ತು. ನಾನು ಎಲ್ಲಾ ರೀತಿಯಿಂದಾನು ಹೇಳೋದಕ್ ಪ್ರಯತ್ನ ಮಾಡ್ದೆ, ಆದ್ರೆ ಅವ್ನ ನನ್ ಮಾತು ಕೇಳ್ತಾನೆ ಇಲ್ಲ. ನೀವಿಬ್ರು ನಿಜವಾದ ಗಂಡ ಹೆಂಡತಿ ಹೌದಲ್ಲ ಅಂತ ಚೆಕ್ ಮಾಡ್ತೀನಿ ಅಂತ ಬಾಗಿಲು ಮುಂದೆನೆ ಕೂತಿದ್ದಾನೆ. ನಾನು ಮಾಡಿರೋದೊಂದ್ ಎಡವಟ್ಟು, ಈಗ ನೀವು ಮಾಡಿರೋದೊಂದ್ ಎಡವಟ್ಟು, ಎರಡೂ ಕೂಡಿ ತಲೆ ಮೇಲೆ ಬಂದ್ ಕೂತಿದೆ. ಏನು ಗ್ರಹಚಾರ ರೀ? ನೋಡ್ರಿ, ಗಂಡ ಹೆಂಡತಿ ಹೇಗ್ ಬೇಕಾದ್ರೂ ಇರ್ಬೋದು, ಅಷ್ಟು ಸ್ವಾತಂತ್ರ್ಯ ಅವ್ರಿಗಿರತ್ತೆ. ಹೋಗಿ ಆ ಗೂಬೆಗ್ ಹೇಳಿ, ಅವ್ನ್ ಕೇಳಿಲ್ಲ ಅಂದ್ರೆ ಅವನು ನಾವು ಒದ್ದು ಕಳ್ಸಿ, ಇಲ್ಲ ಅಂದ್ರೆ ನಾನು ಇಬ್ರನ್ನ ಸೇರ್ಸಿ ಹೊರಗಾಕ್ತೀನಿ. ಏನಮ್ಮಿ ಹಿಂಗ್ ಮಾತಾಡ್ತಿದ್ಯಾ? ಇದು ನಾನ್ ಮಾಡಿರೋ ತಪ್ಪು. ಆ ರಾಧಾ ಫೋಟೋ ಕಳ್ಸೋ ಜಾಗದಲ್ಲಿ ಈ ರೇಖಾ ಮೇಡಮ್ ಫೋಟೋ ಕಳಿಸಿ ಎಡವಟ್ ಮಾಡಿಟ್ಟಿದ್ದೀನಿ. ಈಗ ನಾನು ಮಾಡಿರೋ ತಪ್ಪಿಗೆ ನೋಡಿ ಶೆಟ್ರೆ, ನೀವು ಮನೆ ಬಿಟ್ಟು ಹೊರಗೆ ಹೋಗಿ ಅಂತ ನಾನ್ ಹೇಗೆ ಹೇಳಕ್ ಸಾಧ್ಯ? ಹೌದು ಅನ್ಪೂರ್ಣವ್ರೆ, ನಾವ್ ಇವಾಗ ಏನಾದ್ರೂ ಹೆಚ್ಚು ಕಮ್ಮಿ ಮಾತಾಡಕ್ ಹೋದ್ರೆ ಅವ್ರಿಗೆ ಡೌಟ್ ಬರುತ್ತೆ, ಎಲ್ಲ ಹಾಳಾಗ್ಬಿಡುತ್ತೆ. ಏನಾದ್ರೂ ಒಂದ್ ಉಪಾಯ ಮಾಡ್ಲೇಬೇಕು. ಒಂದ್ ಕೆಲ್ಸ ಮಾಡ್ರಿ, ನೀವ್ ಹೋಗಿ ಅವನ್ನ ಮೇಲ್ಗಡೆ ಕರ್ಕೊಂಬನ್ನಿ. ನಾನು ರೇಖಾ ನಡ್ಕೊಳ್ಳೋ ರೀತಿ ನೋಡಿ ಅವ್ನ್ ಹೊಟ್ಟೆ ಉರ್ಕೊಂಡು ಇಲ್ಲಿಂದ ಓಡೋಗ್ ಬಿಡ್ಬೇಕು. ಹಾಗ್ ಮಾಡ್ತೀನಿ. ಅಮ್ಮಿ ಫುಲ್ ರೈಸು, ನೀವೇನ್ ಮಾಡ್ತೀರಂತ ನನಗೂ ಸ್ವಲ್ಪ ಹೇಳ್ಬಿಟ್ ಮಾಡಿ. ನೀವೇನೋ ಮಾಡಕ್ ಹೋಗಿ ನಾ ಇನ್ನೊಂದ್ ಎಡವಟ್ ಮಾಡೋದ್ ಬೇಡ. ನಂಗೂ ಸ್ವಲ್ಪ ಗೊತ್ತಾದ್ರೆ ಬ್ಯಾಲೆನ್ಸ್ ಮಾಡ್ತೀನಿ. ಅಯ್ಯೋ ಅದ್ರ ಅಗತ್ಯ ಇಲ್ಲ. ಮೊದ್ಲು ನೀವು ಮಾಡಿರೋ ಎಡವಟ್ ನ ಸರಿ ಮಾಡ್ಕೊಳ್ಳಿ. ನಾವೇನ್ ಮಾಡ್ಬೇಕು ಅನ್ನೋದು ನಮಗ್ ಚೆನ್ನಾಗ್ ಗೊತ್ತು. ಹೋಗ್ರಿ, ಅವನ ಕರ್ಕೊಂಡ್ ಬನ್ನಿ. ಹೋಗಿ. ರೇಖಾ, ಇವಾಗ ಏನ್ ಮಾಡೋಣ ಅಂದ್ರೆ, ಅಮ್ಮಿ ಚೆಲ್ವಿ ಯಜಮಾನ್ರೆ, ಹೋಗುಮಾ. ಹಾಟಿಗೆ ಬಲಗಾಲಿಟ್ಬಿಟ್ಟ, ಮನಸ್ಸಿಗೆ ಮುತ್ತನು ಕೊಟ್ಬಿಟ್ಟ, ಮಳೆಯಲ್ಲಿ ಮಾತಿನ ಲಗ್ಗೆಯ ಇಟ್ಟು ಕನಸಿನ ಊರಿಗೆ ಬಂದ್ಬಿಟ್ಟ. ಬೆನ್ ಹಿಂದೆ ಬಿದ್ಬಿಟ್ಟ, ನೆರಳಿಗೂ ನಾಚಿಕೆ ತಂದ್ಬಿಟ್ಟ, ಕಣ್ಣಲ್ಲಿ ದೃಷ್ಟಿಯ ತೆಗೆದು ನನಗೆ ಪ್ರೀತಿಯ ತಾಯತ ಕಟ್ಬಿಟ್ಟ. ಆರಾಮಾಗಿರಿ ಸುಬ್ಲಕ್ಷ್ಮಿ, ಈ ವಯಸ್ಸಲ್ಲೆಲ್ಲ ಮಾಮೂಲಿ. ಕನ್ಫ್ಯೂಷನ್ನು ಬಿಟ್ಟಾಕ್ರಿ, ಯು ಡೋಂಟ್ ವರಿ ಸುಬ್ಲಕ್ಷ್ಮಿ. ಹಾಟಿಗೆ ಬಲಗಾಲಿಟ್ಬಿಟ್ಟ, ಮನಸ್ಸಿಗೆ ಮುತ್ತನು ಕೊಟ್ಬಿಟ್ಟ, ಮಳೆಯಲ್ಲಿ ಮಾತಿನ ಲಗ್ಗೆಯ ಇಟ್ಟು ಕನಸಿನ ಊರಿಗೆ ಬಂದ್ಬಿಟ್ಟ. ಯಜಮಾನ್ರೆ, ನಿಮ್ ಜೊತೆ ಇದ್ರೆ ನನ್ಗೆ ಸ್ವರ್ಗಕ್ಕಿನ್ನ ಹೆಚ್ಚು. ದಯವಿಟ್ಟು ಯಾವುದೇ ಕಾರಣಕ್ಕೂ ನನ್ನ ಬಿಟ್ಟೋಗ್ಬೇಡಿ. ಅಮ್ಮಿ, ನಂಗೂ ನಿನ್ನ ಬಿಟ್ಬಿಟ್ಟಿರಕ್ಕ ಶಕ್ತಿನೇ ಇಲ್ಲ ಕಣಮ್ಮಿ. ನೀನು ಆ ನಮ್ಮಪ್ಪ ಮಾದಪ್ಪನ್ ಬೇಡ್ಕೋ, ನಾವ್ ಸದಾ ಹೀಗೆ ಒಟ್ಟಿಗೆ ಕಿರುತಿ ಮಾಡ್ತಾ ಇರೋಣ ಕಣಮ್ಮಿ.
ಯಜಮಾನ್ರೆ, ನೀವ್ ಯಾವಾಗ್ಲೂ ನನ್ ಕಣ್ಮುಂದೆನೆ ಇರ್ಬೇಕು. ನನ್ನನ್ ಬಿಟ್ಟು ಯಾವ್ದೇ ಕಾರಣಕ್ಕೂ ಹೋಗ್ಬಾರ್ದು. ನೀವೇನಾದ್ರೂ ಹೋದ್ರೆ ಈ ಕಾಗೆಗಳು ಗಿಡಗಳೆಲ್ಲ ಕಾಳಾಕಕ್ ಶುರು ಮಾಡ್ಬಿಡುತ್ತೆ. ಅದನ್ನೆಲ್ಲ ನೀವ್ ತಪ್ಪಿಸ್ಬೇಕು ಅಂದ್ರೆ ನೀವ್ ಯಾವಾಗ್ಲೂ ನನ್ ಜೊತೆನೆ ಇರ್ಬೇಕು. ಹಾ ಹಾ. ಸುಮ್ಕಿರಮ್ಮಿ, ನನಗೆ ನಿನ್ನ ಬುಟ್ಟಿರೋಕ್ ಶಕ್ತಿ ಇದೆ ಅನ್ಕೊಂಡೆಯಾ? ಈ ಸಲ ಜಾತ್ರೆ ಇನ್ನೂ 2 ದಿನ ಇತ್ತು. ನೀನ್ ನೋಡಕ್ಕೋಸ್ಕರ ನಾನು ಓಡ್ ಬಂದೆ ಕಣಮಿ. ನೋಡು, ನೀನು ಆ ನಮ್ಮಪ್ಪ ಮಾದಪ್ಪ ಹತ್ರ ಬೇಡ್ಕ, ಸದಾ ನಾವಿಬ್ರು ಹೀಗೆ ಜೊತೆಯಾಗಿರ್ಬೇಕು ಅಂತ. ಯಜಮಾನ್ರೆ, ಈ ಜನ್ಮ ಅಲ್ಲ, 7 ಜನ್ಮನೂ ಅಲ್ಲ, 700 ಜನ್ಮ ಆದ್ರೂ ನೀವೇ ನನ್ನ ಗಂಡ ಆಗಿರ್ಬೇಕು ಅಂತ ಆ ದೇವ್ರ ಹತ್ರ ಸದಾ ಕಾಲ ಬೇಡ್ಕೊಳ್ತೀನಿ ಅಂದ್ರೆ. ಅದೇನ್ ಮಾತು ಅಂತ ಆಡಯ್ಯ? ನಾನು ನಿನ್ ಗಂಡ, ನಿನ್ನ ಹಂಗೆಲ್ಲ ಬೇರೆಯವ್ರಿಗೆ ಬಿಟ್ಕೊಟ್ಟೆನಾ? ನೋಡಮ್ಮಿ, ನಿನ್ನ ಹುಲಿ ಕಚ್ಕೊಂಡೋದ್ರು ಆ ಹುಲಿ ಬಾಯಿ ನಾವು ಬಗ್ದು ನಿನ್ನ ಕಾಪಾಡ್ತೀನಿ ಕಣಮ್ಮಿ. ಹಾಗ್ ಮಾಡ್ಲಿಲ್ಲ ಅಂದ್ರೆ ನನ್ ಗಂಡ್ಸ ಹೇಳು. ಏನು ಅಂದ್ರೆ, ಈ ಜನ್ಮ ಅಲ್ಲ, 7 ಜನ್ಮ ಅಲ್ಲ, 700 ಜನ್ಮ ಆದ್ರೂ ನೀವೇ ನನ್ ಗಂಡ ಆಗಿರ್ಬೇಕು ಅನ್ನೋದೇ ನನ್ನ ಆಸೆ. ಹಾಗಂತ ಆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತೀನಿ ಅಂದ್ರೆ. ಅಮ್ಮಿ, ಅದೇನ್ ಮಾತು ಅಂತ ಆಡಯ್ಯ? ನೀನ್ ಮಾತ್ರ ಪ್ರಾರ್ಥನೆ ಮಾಡ್ಕೊಳ್ಳೋದಾ? ನಾನ್ ಮಾಡಕ್ಕಿಲ್ವಾ? ನೋಡಮ್ಮಿ, ಈ ಜೀವ ನಿಂದು, ಈ ಪಿರಾಣ ನಿಂದು, ಈ ಉಸ್ರು ನಿಂದು, ಈ ಬಸ್ರು ಈ ಹಸ್ರು ನಿಂದು. ನಾವಿಬ್ರು ಯಾವಾಗ್ಲೂ ಹೀಗೆ ಒಟ್ಟಿಗೆ ಜೊತೆಯಾಗಿರೋಣ ಕಣಮ್ಮಿ. ಪ್ಲಾನು ಸಖತ್ತಾಗಿ ವರ್ಕೌಟ್ ಆಗ್ತಾ ಇದೆ. ನನ್ನ ಹೆಂಡತಿ ಇಷ್ಟೊಂದು ರೊಮ್ಯಾಂಟಿಕ್ ಆಗಿರ್ತಾಳೆ ಅಂತ ನನಗೆ ಗೊತ್ತಿಲ್ಲ. ನನ್ ಜೊತೆ ಒಂದಿನೂ ಈಗ ನಡ್ಕೊಂಡಿರ್ಲಿಲ್ಲ. ಬೇರೆಯವ್ರ ಹೆಂಡತಿ ಅಂದ್ರೆ ಮಾತ್ರ ಈಗ ಪ್ರೀತಿ ಜಾಸ್ತಿ ಆಗತ್ತಲ್ಲ. ರೀ ಶೆಟ್ರೆ, ನೋಡಿದ್ರೇನ್ರಿ ಗಂಡ ಹೆಂಡತಿ ಎಷ್ಟು ಅನ್ಯೋನ್ಯವಾಗಿದ್ದಾರೆ ಅಂತ. ಗಂಡ ಹೆಂಡತಿ ಅನ್ನೋ ಪದಕ್ಕೆ ಇವರಿಬ್ರು ರೋಲ್ ಮಾಡಲು ನೀವು ಇದೀರಾ ರೀ. ಯಾಕ್ರಿ ಅವ್ರು ಅಷ್ಟೊಂದು ಅನ್ಯೋನ್ಯವಾಗಿರ್ಬೇಕಾದ್ರೆ ಹುಳಿ ಹಿಂಡಕ್ ನೋಡ್ತೀರಾ? ಈಗ ನೀವೇನಾದ್ರೂ ಮಾಡಿದ್ರೆ ಆ ದೇವ್ರು ನಿಮ್ಮನ್ನ ಮೆಸ್ತಾನೆ ಅನ್ಕೊಂಡ್ರ? ಗೊತ್ತಲ್ವಾ, ರಕ್ತ ಕಣ್ಣೀರು ಪಿಕ್ಚರು, ಅದ್ರಾಗ ನಮ್ಮ ಉಪೇಂದ್ರ ಸರು ಕಾಂತ 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 ಅಂತ ಹೋಗ್ತಿದ್ರಲ್ಲ, ಹಂಗೆ ನೀವು ಸಿಗ್ನಲ್ ಅಲ್ಲಿ ಹೋಗಿ ನಿಂತ್ಕೋಬೇಕಾಗತ್ತೆ. ಹಂಗಲ್ಲ ಗೌಡ, ಮದುವೆ ಆದ್ಮೇಲೂ ಗಂಡ ಹೆಂಡತಿ ಇಷ್ಟೊಂದು ಕ್ಲೋಸ್ ಆಗಿರ್ತಾರೆ ಅಂದ್ರೆ ನನ್ಗೆ ಯಾಕೋ ನಂಬಿಕೆ ಬರ್ತಾ ಇಲ್ವಲ್ಲ ಗೌಡ. ಅಯ್ಯೋ, ನಿಮಗೆ ಯಾಕ್ರಿ ನಂಬಿಕೆ ಬರ್ಬೇಕು? ಪ್ರೀತಿ ಅನ್ನೋದಿದ್ರೆ ವರ್ಷ ಅಲ್ಲ 100 ವರ್ಷ ಆದ್ರೂ ಆ ಪ್ರೀತಿ ಇದ್ದೇ ಇರುತ್ತೆ. ನೀವ್ ಯಾವತ್ತಾದ್ರೂ ನಿಮ್ ಹೆಂಡತಿನ ಪ್ರೀತಿ ಮಾಡಿರೇನ್ರಿ? ಯಾವಾಗ ನೋಡಿದ್ರು ಹನಿಮೂನ್ಗೆ ಹೋಗೋಣ, ಊಟಿಗೆ ಹೋಗೋಣ, ಕೊಡೈಕೆನಾಲ್ಗೆ ಹೋಗೋಣ, ಸಿಂಗಾಪುರ್ಗೆ ಹೋಗೋಣ, ಮಲೇಷಿಯಾಕ್ಕೆ ಹೋಗೋಣ ಅಂತ ಅವ್ರನ್ನ ಕಾಡಿ ಕಾಡಿ ಇಟ್ರಿ ಅನ್ಸುತ್ತೆ. ಅದಕ್ಕೆ ಅವರು ಹೊಗೆ ಹಾಕ್ಸ್ಕೊಂಡ್ಬಿಟ್ಟಿದ್ದಾರೆ. ಸುಮ್ನೆ ಕುತ್ಕೊಳ್ರಿ. ಹಂಗಲ್ಲ ಗೌಡ, ನೀನೇನೇ ಪುರಾಣ ಹೇಳು, ನೀನೇನೇ ನನ್ನ ಸಮಾಧಾನ ಮಾಡು, ನನ್ನ ಅನುಮಾನ ಬಗೆಹರಿತಾ ಇಲ್ಲ. ಏನೋ ವಾಸನೆ ಹೊಡಿತಾ ಇದೆ, ಅದನ್ನ ತಿಳ್ಕೊಳ್ಳೇಬೇಕು. ರೀ ಶೆಟ್ರೆ, ಗುಂಡಿ ಒಳಗ್ ಹೋದ್ರು ಗುಂಡಿಗೆ ಏನು ಅಂದಂಗೆ ನೀವ್ ಯಾಕ್ರೆ ಅವ್ರನ್ನ ಡಿಸ್ಟರ್ಬ್ ಮಾಡ್ತೀರಾ? ಸುಮ್ನೆ ನಿಂತ್ಕೊಳ್ಳಿ. ನಿಮ್ಗೆ ಪ್ರೀತಿ ಬೆಲೆ ಗೊತ್ತಿಲ್ಲ. ಅವ್ರನ್ನೇನಾದ್ರೂ ನೀವು ಮತ್ತೆ ಕೆಣಕಿದ್ರು ನಿಮ್ಮನ್ನ ಅಗದು ಉಗಿದು ಹಾಕ್ಬಿಡ್ತಾರ ಅಷ್ಟೇ. ಸುಮ್ನೆ ಇರ್ರಿ. ಮಾರ್ನಿಂಗ್ ಗಣಪತಿ ಟೆಂಪಲ್, ಈವ್ನಿಂಗ್ ಗೋಬಿ ಕಾರ್ನರ್, ಡೈಲಿ ಪ್ರೋಗ್ರಾಮ್ ಯಾಕೋ ಅಪ್ಸೆಟ್ ಆಗುತ್ತಿದೆ. ರೆಡ್ ರೇಷ್ಮೆ ಸೀರೆ, ವೈಟ್ ಮಲ್ಲಿಗೆ ಹೂವ, ಯಾಕೋ ಈಗ ನನ್ನ ಮನಸ್ಸ ಕೆಡಗೋದಿದೆ. ಮ್ಯಾಚಿಂಗ್ ಡ್ರೆಸ್ಸು ಮಿಸ್ಸಿಂಗ್, ಮ್ಯಾಚಿಂಗ್ ಹುಡುಗ ನಾನೇ, ಊಟ ತಿಂಡಿ ಸ್ಕಿಪ್ಪಿಂಗ್, ಲವ್ ಅಲ್ಲಿ ಕಾಮನ್ ತಾನೇ. ಅಯ್ಯೋ ಅಯ್ಯೋ ಅಯ್ಯೋ, ಎಲ್ಲ ಯಾಕಯ್ಯ ನನ್ನ ಹೆಂಡತಿ ಕೈ ಮುಟ್ಟಯ್ಯ? ಅದು ನನ್ನ ಎದುರ್ಗಯ್ಯ. ಇನ್ನೊಂದು ಕಿತ ಹಿಂಗ್ ಮಾಡ್ದೆ ಅನ್ಕ ನಿನ್ನ ಭೂಗತ ಮಾಡ್ಬಿಡ್ತೀನಿ. ರೀ ಶೆಟ್ರೆ, ನೀವಿನ್ನೂ ಸ್ವಲ್ಪ ಇಲ್ಲೇ ಇದ್ರೆ ಶವ ಆಗೋಗ್ತೀರಾ. ಸತ್ತೋಗಿರೋ ನಿಮ್ ಹೆಂಡತಿ ಬಂದ್ರು ನಿಮ್ಮನ್ನ ಕಾಪಾಡಕ್ಕಾಗಲ್ಲ. ಯಾಕಯ್ಯ? ಓಯ್ ಯಾಕೆ ಯಾಕಂಗ್ ಮುಖ ನೋಡ್ತಿ? ಹೇಳಿದ ಅರ್ಥ ಆಗ್ಲಿಲ್ವೇನೋ? ಇನ್ನೊಂದು ಕಿತ ನಾನ್ ಎಂಡ್ರೆ ಸಾವಾಸಕ್ ಬಂದೆ ಅನ್ಕ ನಿನ್ನ ನಾನ್ ಸುಮ್ನೆ ಬಿಡಕಿಲ್ಲ ಕಣಯ್ಯ. ನಾನು ಮಾದೇಶ್ವರನ್ ಭಕ್ತ. ಇದು ಬರೀ ಕೈ ಅನ್ಕೋಬೇಡ, ತ್ರಿಶೂಲ. ಈ ಕೈನ ತ್ರಿಶೂಲ ಮಾಡ್ಕೊಂಡು ನೀನ್ ಎದೆನ ಬಗ್ದ್ಬಿಡ್ತೀನಿ.
ಆಗಲ್ಲ ಬಿಡ್ರಿ. ನೋಡಿದ್ರ ನಾನ್ ಕೊಟ್ಟಿರೋ ಪ್ಲಾನ್ ಹೇಗ್ ವರ್ಕೌಟ್ ಆಯ್ತು ಅಂತ? ನೀವಿಬ್ರು ನಿಜವಾದ ಗಂಡ ಹೆಂಡತಿ ಅಂತ ಅವ್ನ್ ನಂಬ್ಕೊಂಡು ಎದ್ದು ಬಿದ್ದು ಓಡ್ಹೋದ. ರೇಖಾ ಅವ್ರೆ, ಇನ್ಮೇಲೆ ಅವ್ನ್ ನಿಮ್ ಸವಾಸಕ್ ಬರೋದಿಲ್ಲ. ನೀವೇನು ಯೋಚನೆ ಮಾಡ್ಬೇಡಿ, ಆರಾಮಾಗಿರಿ. ಓಯ್ 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 ಮಾಲಿನಿ, ಅವನಲ್ಲ ಇನ್ ಯಾವನು ಯಮನ್ ಸಾವಾಸಕ್ ಬರಕಿಲ್ಲ ಕಣಮಿ. ನನ್ನೊಬ್ಬನ್ ಬಿಟ್ಟು